ಎಚ್.ಸಿ. ಮಹದೇವಪ್ಪ ಜಾರಕಿಹೊಳಿ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಬಾರದು ಅಂತ ಕಾನೂನೇನಾದರೂ ಇದೆಯಾ ಅಂದಿದ್ದಾರೆ. ದೆಹಲಿಗೆ ಹೋಗಬಾರದು ಅಂತ ಕಾನೂನೇನಾದರೂ ಇದೆಯಾ? ಡಿಕೆಶಿ ಅವರು ಹೋಗಿದ್ದು ಬೇರೆ ವಿಷಯದ ಚರ್ಚೆಗೆ. ಇನ್ನು ಮಹದೇವಪ್ಪ ಅವರು ಇಲಾಖೆಯ ಕೆಲಸಕ್ಕೆ ಅಂತ ಹೋಗಿದ್ರು. ಅಲ್ಲಿ ರಾಜಕೀಯ ಮಾತಾಡ್ತಾರೆ, ಅದು ಸಹಜವಾದಂತಹ ಒಂದು ಪ್ರಕ್ರಿಯೆ ಅನ್ನೋದು ಗೃಹ ಸಚಿವ ಪರಮೇಶ್ವರ್ ಮಾತು. ದೇವಸ್ಥಾನದ ಮಾದರಿಯಲ್ಲಿ ಎಐಸಿಸಿ ಕಚೇರಿ ಇದೆ, ಯಾರೇ ಹೋದ್ರೂ ಮೊದಲು ಎಐಸಿಸಿ ಕಚೇರಿಗೆ ಹೋಗ್ತಾರೆ ಅಂದಿದ್ದಾರೆ. ಮೊನ್ನೆ ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ವಿ, ಅದೇನಾದ್ರೂ ತಪ್ಪಾ ಅಂದಿದ್ದಾರೆ. ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಎಚ್.ಸಿ. ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ವಿಚಾರವಾಗಿ ಮಾಧ್ಯಮದವರು ಕೇಳಲಾದಂತಹ ಪ್ರಶ್ನೆಗೆ ಅವರು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ರು. ದೆಹಲಿಗೆ ಹೋಗಬಾರದು ಅಂತ ಕಾನೂನು ಏನಾದರೂ ಇದೆಯಾ? ಡಿಕೆಶಿ ಅವರು ಹೋಗಿದ್ದು ಬೇರೆ ವಿಷಯದ ಚರ್ಚೆಗೆ, ಮಹದೇವಪ್ಪ ಅವರು ಇಲಾಖೆಯ ಕೆಲಸಕ್ಕೆ ಅಂತ ಹೋಗಿದ್ರು. ಅಲ್ಲಿ ರಾಜಕೀಯ ಮಾತಾಡ್ತಾರೆ. ಸೊ ಪ್ರಮುಖವಾಗಿ ದೇವಸ್ಥಾನದ ಮಾದರಿಯಲ್ಲಿ ಎಐಸಿಸಿ ಕಚೇರಿ ನಮಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಹದೇವಪ್ಪ ಅವರು ಹೋಗಿದ್ದು ಇಲಾಖೆಯ ಕೆಲಸದ ನಿಮಿತ್ತ ಅನ್ನೋದು ಪರಮೇಶ್ವರ್ ಮಾತು. ಅಲ್ಲಿ ರಾಜಕೀಯವನ್ನ ಮಾತಾಡ್ತಾರೆ, ಅದು ಸಹಜವಾದಂತ ಪ್ರಕ್ರಿಯೆ ಇದು ಅನ್ನೋದು ಈ ವೇಳೆ ಗೃಹ ಸಚಿವರ ಮಾತು. ಯಾರೇ ಹೋದ್ರೂ ಮೊದಲು ಎಐಸಿಸಿ ಕಚೇರಿಗೆ ಹೋಗ್ತಾರೆ, ಅದು ಒಂದು ರೀತಿ ದೇವಸ್ಥಾನ ಇದ್ದ ಹಾಗೆ ಅನ್ನುವಂಥ ಮಾತನ್ನು ಹೇಳಿರೋ ಅವರು. ಮೊನ್ನೆ ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ವಿ, ಅದು ತಪ್ಪ ಒಟ್ಟಿಗೆ ಊಟ ಮಾಡಿದ್ರೆ ಹೀಗಂತ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೃಹ ಸಚಿವರು. ನಾನು ಆಮೇಲೆ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರು, ರಾಜಣ್ಣವರು, ದಿನೇಶ್ ಗುಂಡ್ರಾರು, ನಾವೆಲ್ಲ ಒಟ್ಟಿಗೆ ಊಟ ಮಾಡ್ದೋ ರಾಜಕಾರಣನೂ ಮಾತಾಡ್ದೋ. ಅದಕ್ಕೇನು ತಪ್ಪ? ಈಗ ಸಿದ್ದರಾಮಯ್ಯನವರು, ನಾನು ಆಮೇಲೆ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರು, ರಾಜಣ್ಣವರು, ದಿನೇಶ್ ಗುಂಡ್ರಾರು, ನಾವೆಲ್ಲ ಒಟ್ಟಿಗೆ ಊಟ ಮಾಡ್ದೋ ರಾಜಕಾರಣನೂ ಮಾತಾಡ್ದೋ. ಅದಕ್ಕೇನು ತಪ್ಪ? ಈಗ ಸಿದ್ದರಾಮಯ್ಯನವರು, ನಾನು ಆಮೇಲೆ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರು, ರಾಜಣ್ಣವರು, ದಿನೇಶ್ ಗುಂಡ್ರಾರು, ನಾವೆಲ್ಲ ಒಟ್ಟಿಗೆ ಊಟ ಮಾಡ್ದೋ ರಾಜಕಾರಣನೂ ಮಾತಾಡ್ದೋ. ಅದಕ್ಕೇನು ತಪ್ಪ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.